ಶುಭೋದಯ. ವೆಲ್ಕಮ್ ಟು ಮೇಘಾ ಸಾಗರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಮನೇಲಿ ಹಬ್ಬ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ನನ್ನ ಮಗಳು. ನಿಜ ಹೇಳಬೇಕು ಅಂದರೆ ನಾನು ಹುಟ್ಟಾಗಿಂದ ಇದು ಮೊದಲನೇ ಸರಿ ನಾನು ಹಬ್ಬ ಮಾಡ್ತಾ ಇರೋದು. ಯಾಕಂದರೆ ನನ್ನ ತಂದೆ ಮನೆಯಲ್ಲಿ ನಾವು ನಾಗರ ಹಬ್ಬ ಮಾಡ್ತಾ ಇರಲಿಲ್ಲ. ನಾವು ಗಲ್ಡಪ್ಪನ ಉಕ್ಲು. ಸೊ ನಾವು ನಾಗರ ಪಂಚಮಿ ಮಾಡೋದಾಗಲಿ ನಾಗಪ್ಪಂಗೆ ಪೂಜೆ ಮಾಡೋದಾಗಲಿ ಯಾವುದೂ ನಾನು ಮಾಡ್ತಿರ್ಲಿಲ್ಲ. ನನ್ನ ಗಂಡನ ಮನೆಗೆ ಬಂದಮೇಲೆ ನನ್ನ ಮದುವೆಯಾಗಿ 10 ವರ್ಷ ಆಗಿದೆ ಹೌದು. ಆದರೆ ನಮ್ಮ ಅತ್ತೆ ತೀರೋಗಿರೋದ ಕಾರಣದಿಂದ ನನಗಿದುವರೆಗೂ ಯಾರೂ ನನಗೆ ಹೇಗೆ ಪೂಜೆ ಮಾಡಬೇಕು, ಯಾವ ಥರ ವ್ರತ ಮಾಡಬೇಕು ಏನೂ ಹೇಳ್ಕೊಟ್ಟಿರಲಿಲ್ಲ. ನನಗೆ ಐಡಿಯಾನೂ ಇರಲಿಲ್ಲ. ನಮ್ಮ ಅಪ್ಪ ಮನೇಲಿ ಏನೇನು ಪೂಜೆ ಮಾಡ್ತಿದ್ವಿ ಅದನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಇಲ್ಲಿ. ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ನನಗೆ ಕೆಲವ್ರು ಅಂತೀರ ನಂಬಿಕೆ ಮೂಢನಂಬಿಕೆ ಅಂತೆಲ್ಲ, ಅದೆಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ನನ್ನ ಮಗಳಿಗೆ ಯಾವಾಗ ಕೈಯಿಂದ ಪ್ರಾಬ್ಲಮ್ ಕಾಣಿಸ್ಕೊಂತು ಆವಾಗ ನಮಗೆ ಅನಿಸಿದ್ದೇನು ಅಂತಂದರೆ, ಹೌದು ನಾವು ನಮ್ಮತ್ತೆ ಮಾಡ್ತಾಯಿದ್ದ ಆಚರಣೆ ಬಿಟ್ಟಿರೋದ್ರಿಂದನೇ ಇದೆಲ್ಲ ಕಾರಣ ಆಗ್ತಾ ಇರೋದು ಅಂತ. ಸರಿ ಇನ್ನು ಮುಂದೇನಾದರೂ ಮಾಡಿರೋ ತಪ್ಪನ್ನ ತಿದ್ಕೊಂಡು ಪೂಜೆ ಎಲ್ಲ ಮುಂದುವರ್ಸೋಣ ಅಂತ ಹೇಳಿ ನಾನು ಇವಾಗ ಶುರು ಮಾಡ್ಕೊಂಡಿದ್ದೀನಿ. ನಾಗರ ಪೂಜೆ ಮಾಡೋದಾಗಿರ್ಬೋದು, ಕುಕ್ಕೆಲಿ ಪೂಜೆ ಮಾಡಿಸಿರೋದಾಗಿರ್ಬೋದು, ಎಲ್ಲದನ್ನು ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ನನ್ನಿಂದ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪಾಗಿದೆ ತಂದೆ, ನಾನು ಏನೇ ತಪ್ಪು ಮಾಡಿದರೂ ಅದನ್ನು ತಿದ್ಕೊಂಡು ನಿಮಗೆ ಪೂಜೆ ಮಾಡ್ತೀನಿ, ದಯವಿಟ್ಟು ನನ್ನ ಮಗಳಿಗೆ ವಾಸಿ ಮಾಡು ಅಂತ. ಆ ದೇವರ ಆಶೀರ್ವಾದದಿಂದ ಇವಾಗ ಆಲ್ಮೋಸ್ಟ್ ಅವಳಿಗೆ ವಾಸಿನೂ ಆಗಿದೆ. ಇವತ್ತು ನಾನೆಲ್ಲ ಕಲಿತು ಅವ್ರ ಫ್ಯಾಮಿಲಿಲಿ ನಮ್ಮ ಯಜಮಾನ್ರ ಕಡೆ ಫ್ಯಾಮಿಲಿಯವ್ರ ಹತ್ರನೇ ಕಾಲ್ ಮಾಡಿ ಹೇಗೆ ಮಾಡಬೇಕು ಪೂಜೆ ಏನು ಅಂತೆಲ್ಲ ತಿಳ್ಕೊಂಡು ಅವ್ರ ಪದ್ಧತಿ ಅಂತಲೇ ಪೂಜೆ ಮಾಡ್ತಾಯಿದ್ದೀನಿ. ಮನೇಲೂ ಎಲ್ಲ ಒದ್ದೆ ಬಟ್ಟೆನಲ್ಲಿ ತನಿ ಎರೆದು ಮನೇಲೆಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಬಂದೆ. ನಮ್ಮ ಮನೆ ಹತ್ರ ಒಂದು ತುಂಬ ಚೆನ್ನಾಗಿರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ನಾಗರಬಾವಿ ಡಿ ಗ್ರೂಪ್ನಲ್ಲಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ತುಂಬ ಪ್ರಶಾಂತವಾಗಿದೆ. ಆರಾಮಾಗಿ ಬಂದು ಪೂಜೆ ಮಾಡಿ ದೇವ್ರಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲವನ್ನು ಇಟ್ಟು ನೆಮ್ಮದಿಯಾಗಿ ಪೂಜೆ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೂ ಅಷ್ಟೇ, ಅವಳಿಗೆ ತುಂಬ ಇಷ್ಟ ಪೂಜೆ ಮಾಡೋದು ದೇವ್ರಿಗೆ ಅಂದರೆ. ಅವಳು ಫಸ್ಟು ರೆಡಿ ಇರ್ತಾಳೆ. ಎಷ್ಟೊತ್ತಿಗೆ ಹೆಬ್ಬಿಸ್ಲಿ, 4 ಗಂಟೆ ರಾತ್ರಿಗಾಗಲಿ 5 ಗಂಟೆ ರಾತ್ರಿಗಾಗಲಿ ಪೂಜೆ ಮಾಡಬೇಕು ಹೇಳಮ್ಮ ಅಂದರೆ ಸಾಕು ಹೇಳ್ತಾಳೆ. ಅಷ್ಟು ದೇವ್ರ ಮೇಲೆ ಭಕ್ತಿ ಅವಳಿಗೂ. ದೇವರಿಗೆಲ್ಲ ಹೂವು ಎಲ್ಲ ಮುಡಿಸಿ ಎಲ್ಲ ಪೂಜೆ ಶುರು ಮಾಡ್ಕೊಂಡ್ವಿ. ಇದಕ್ಕೂ ಮುಂಚೆ ನಾವು ತುಂಬ ಸಲ ನಾಗರ ಪೂಜೆ ನನ್ನ ಮಗಳಿಗೆ ಈ ಥರ ಆದಾಗಿಂದ ತುಂಬ ಸಲ ಈ ಥರ ಬಂದು ಈ ಥರ ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ಹಬ್ಬದ ದಿನ ಬಂದು ಮಾಡ್ತಾ ಇರೋದು ಇದೇ ಮೊದಲನೇ ಸರಿ ಪೂಜೆ. ಒಬ್ಬೊಬ್ಬರು ಮನೆ ಸೈಡು ಒಂದೊಂದು ಥರ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ನಾಗರ ಪಂಚಮಿನ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅದು ಅವ್ರವ್ರ ಪದ್ಧತಿಗೆ ಬಿಟ್ಟಂತೆ. ಅವ್ರವ್ರ ಮನೆ ಕಡೆ ಹೇಗೆ ಪೂಜೆ ಮಾಡ್ಕೊಂಬಂದಿರ್ತಾರೋ ಅದೇ ರೀತಿ ಪೂಜೆ ಮಾಡ್ತಾರೆ. ಎಲ್ಲ ಹಬ್ಬದಕ್ಕಿಂತ ಈ ನಾಗರ ಪಂಚಮಿ ಈ ನಾಗರ ದೇವ್ರಿದೆಯಲ್ಲ ತುಂಬ ಮಡಿಯಿಂದ ಮಾಡಬೇಕು. ನನಗಿದೆಲ್ಲ ಮುಂಚೆ ಏನೂ ಗೊತ್ತಿರಲಿಲ್ಲ. ಇವಾಗೆಲ್ಲ ಕಲ್ತ್ಕೋತಾ ಇದ್ದೀನಿ. ಒಂದು ಚೂರೇನಾದರೂ ಪೂಜೆಯಲ್ಲಾಗಲಿ ಮಡಿಲಾಗಲಿ ಏರುಪೇರು ಆಯಿತು ಅಂತ ಅಂದರೆ ತುಂಬ ಎಫೆಕ್ಟ್ ಹೊಡೆಯುತ್ತೆ. ನನಗೆ ತುಂಬ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಲಾಸ್ಟ್ ಕರೆಕ್ಟ್ ಈ ಒಂದು ವರ್ಷದ ಹಿಂದೆ ನಮ್ಮ ಮಾವಂಗೆ ತಲೆಯಲ್ಲೆಲ್ಲ ಪೂರ್ತಿ ಗಾಯ ಆಗೋಗಿತ್ತು. ಆವಾಗ ಒಬ್ಬರು ಹೇಳಿದ್ರು, ನಿಮ್ಮ ಮಾವಂಗೆ ನಾಗರ ಹಾಕ್ಕೊಂಡಿದೆ ತಲೆಯಲ್ಲಿ ಅಂತ. ಆವಾಗ ನಾವು ನಂಬಲಿಲ್ಲ. ಅಯ್ಯೋ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಟ್ರೀಟ್ಮೆಂಟ್ ಕೊಡಿಸಿದ್ರು ವಾಸಿ ಆಗದಿಲ್ಲದೆ ಇರೋದು ಹುತ್ತು ಪೂಜೆ ಮಾಡಿ ಅವ್ರು ಹೇಳ್ದಂಗೆ 3-4 ವಾರ ತನಿ ಎರೆದೆಲ್ಲ ಆದಮೇಲೆ 5ನೇ ವಾರಕ್ಕೆ ಸಂಪೂರ್ಣವಾಗಿ ವಾಸಿ ಆಗೋಯ್ತು. ಆ ಹುತ್ತದ ಮಣ್ಣ ತಲೆಗೆ ಹಚ್ಕೊಂಡ್ಮೇಲೆ. ಇದು ದೇವರ ಆಶೀರ್ವಾದ ಅಂದೆಲ್ಲ ಇನ್ನೇನಂತ ಹೇಳಬೇಕು ನೀವೇ ಹೇಳಿ. ನಂಬಿಕೆ ಇಲ್ಲ ಅನ್ನೋರಿಗೆ ಇದು ಉತ್ತರ. ನೆಕ್ಸ್ಟು ನಾಗರ ಪಂಚಮಿಲೂ ನಾನು ಹಬ್ಬ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮಾಡೋ ಪರಿಸ್ಥಿತಿನಲ್ಲಿರಲಿಲ್ಲ. ನಾನು ಮಾಡಲಿಲ್ಲ. ನನ್ನ ತಲೆನೂ ಕೆಡಿಸ್ಕೊಂಡಿರಲಿಲ್ಲ. ನನ್ನ ತಂದೆ ಮನೇಲಿ ಏನು ಮಾಡ್ತಿದ್ದೋ ಅದನ್ನು ಮಾಡ್ಕೊಂಡು ಬಂದೆ. ಮುಖ್ಯವಾಗಿ ಇಲ್ಲಿ ಯಾರೂ ನಂಗೆ ಹೇಳ್ಕೊಡೋರು ಇರಲಿಲ್ಲ. ಎಲ್ಲರೂ ಅಷ್ಟೇ ಅವರವರು ಹೆಂಗೆ ಸಂಬಂಧಗಳು ನನಗೆ ಕೆಲವೊಂದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಅವರವರೆಲ್ಲ ಕೆಲವ್ರು ಸ್ವಾರ್ಥಿಗಳಾಗಿರ್ತಾರೆ. ಅವ್ರವ್ರವ್ರು ನೋಡ್ಕೋತಾರೆ ಅಷ್ಟೇ. ಈಗ ನಾನು ಏನು ಬೆಳಗ್ಗೆ ಎದ್ದು ಬಂದು ಈಗ ನಮ್ಮ ಮನೇಲಿ ಏನು ಪೂಜೆ ಮಾಡ್ತಿದ್ದಾಳೆ ಇಲ್ವಾ ಅಂತ ಅವ್ರು ನೋಡಬೇಕು ಅಂತೇನಿಲ್ಲ. ಅದು ನಾನು ಕಲಿಬೇಕಿತ್ತು. ಇದು ನಂದೇ ತಪ್ಪು ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆನಾದ್ರು ಆ ತಪ್ಪನ್ನ ತಿದ್ಕೊಂಡು ಇವತ್ತು ನಾನು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟು ನಮ್ಮ ಮನೆ ಕರೆಕ್ಟಾಗಿ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾಗರ ಪಂಚಮಿ ಆಗಿ ಕರೆಕ್ಟಾಗಿ 2 ದಿನಕ್ಕೆ ನಮ್ಮ ಮನೆ ಹತ್ರ ನಾಗರ ಎಡೆ ಬಂದಿತ್ತು. ನನ್ನ ಕಣ್ಣು ಮುಂದೆ ನಮ್ಮ ಮನೆ ಬಾಗಿಲಲ್ಲೇ ಎಡೆ ಎತ್ಕೊಂಡು 2 ಅವರ್ ಏನು ಮಾಡಿದ್ರು ಅಳ್ಳಾಡಿಲ್ಲ. ನನಗೆ ತುಂಬ ಭಯ ಆಯಿತು. ಅವಾಗ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ನಾನು ನನ್ನ ಮಕ್ಕಳು ಅಷ್ಟೇ ಇದ್ದಿದ್ದು. ಮತ್ತೆ ಫೋನ್ ಮಾಡಿ
ಅದೇ ಸ್ನೇಕ್ಸ್ನೆಲ್ಲ ಹಿಡಿತಾರಲ್ಲ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರು ಬಂದು ಅದನ್ನು ಎತ್ಕೊಂಡೋದ್ರು. ಆವಾಗ ಎತ್ಕೊಂಡು ಹೋಗ್ಬೇಕಾದ್ರೂ ಕೂಡ ಆ ವ್ಯಕ್ತಿ ಹೇಳಿದ್ರು, ಯಾರೋ ಇಲ್ಲಿ ನಾಗರ ಪಂಚಮಿ ಹಬ್ಬ ಮಾಡಿಲ್ಲ, ಅದಕ್ಕೆ ದೇವರೇ ನಿಮ್ಮನ್ನು ಈ ನಾಗಪ್ಪನ ಇಲ್ಲಿ ಹುಡ್ಕೊಂಡು ಬಂದಿದೆ ಅಂತ. ಆವಾಗಲೂ ನನಗೆ ಈ ಸೂಕ್ಷ್ಮ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಕರೆಕ್ಟ್ ಒಂದು ವಾರಕ್ಕೆ ಕಾಣಿಸ್ಕೊಂತು ನೋಡಿ ನನ್ನ ಮಗಳ ಕೈಯಲ್ಲಿ. ಅವಾಗಿಂದ ಹೊಡಿತು ಮನೇಲಿ ಅಂತ ಅಂದರೆ ಅಷ್ಟಿಷ್ಟಿಲ್ಲ. ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡಿದಿದ್ರೆ ಇಷ್ಟೆಲ್ಲ ನಾವು ಆಗ್ತಾನೆ ಇರಲಿಲ್ಲ. ನನಗೆ ಇವತ್ತಿಗೂ ಕೊರಗಿದೆ, ನನ್ನಿಂದನೇ ನನ್ನ ಮಗಳಿಗೆ ಈ ಥರ ಆಯ್ತೇನೋ ಅಂತ ಕೊರಗು ಇವತ್ತಿಗೂ ಇದೆ. ಅದಕ್ಕೋಸ್ಕರ ನಾನು ಅವಳಿಗೋಸ್ಕರ ತುಂಬ ವ್ರತಗಳು ಪೂಜೆಗಳು ಪ್ರತಿ ತಿಂಗಳು ಯಾವ್ಯಾವ ಷಷ್ಠಿ ಬರುತ್ತೋ ಅವಾಗೆಲ್ಲ ಉಪವಾಸ ಇದ್ದು ನಾಗರ ಪೂಜೆ ಮಾಡೋದಾಗಿರ್ಬೋದು. ಯಾವುದಾದ್ರೂ ಅಲ್ಲಿ ನಾಗರ ದೇವ್ರು ತುಂಬ ಶಕ್ತಿವಂತ, ಅಲ್ಲೋ ಪೂಜೆ ಮಾಡಿ ಅಂದರೆ ಅಲ್ಲೋಗಿ ಮಾಡಿದ್ದೀವಿ. ತುಂಬ ಎಲ್ಲ ಪೂಜೆ ಪುನಸ್ಕಾರಗಳು ಎಲ್ಲದೂ ಮಾಡಿದ್ದೀವಿ. ಕುಕ್ಕೆಲೂ ಅಷ್ಟೇ 3 ದಿನ ಅಲ್ಲೇ ಉಳಿದು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಎಲ್ಲನೂ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಕೊನೆಗೂ ನನ್ನ ಮಗಳಿಗೆ ಡಾಕ್ಟರ್ ಹೇಳಿದರು ಮಿನಿಮಮ್ 2-3 ವರ್ಷ ಬೇಕಾಗುತ್ತೆ ಅಂತ. 2-3 ವರ್ಷ ಏನಾಗಲಿಲ್ಲ. ಕರೆಕ್ಟಾಗಿ ಇವಾಗ ಒಂದು 9 to 10 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಅವಳಿಗೆ. ಆಲ್ಮೋಸ್ಟ್ 90% ವಾಸಿ ಆಗ್ತಾಯಿದೆ. ನಾವು ಪೂಜೆ ಮಾಡಿದಾಗ್ಲೂ ನಂಗೊಬ್ಬರು ಹೇಳಿದ್ರು, ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಅದು ವಾಸಿ ಆಗ್ತಾ ಹೋಗುತ್ತೆ, ನೀವೇನು ಹೆದರಬೇಡಿ ಅಂತ. ಅವ್ರ ಬಾಯಿ ಅರಿಕೆಯಿಂದ ಇವತ್ತಿಗೆ ನನ್ನ ಮಗಳಿಗೆ ಎಲ್ಲ ಸಂಪೂರ್ಣವಾಗಿ ವಾಸಿ ಆಗ್ತಾಯಿದೆ. ಸ್ವಲ್ಪ ಜನ ಹೇಳ್ತೀರಾ ಬರೀ ಗಾಯ ಆದರೆ ಮಾತ್ರ ನಾಗರ ಆಗುತ್ತೆ, ಇಲ್ಲ ಅಂದರೆ ಅದಾಗಲ್ಲ ಅಂತ. ನಾಗರ ದೋಷ ಅಂತ ಅಂದರೆ ಸ್ಕಿನ್ಗೆ ಬೇಗ ಎಫೆಕ್ಟ್ ಆಗೋದು. ಯಾವ ರೀತಿಲಾದರೂ ಆಗ್ಬೋದು, ಅದ್ರ ನಾಗರ ದೋಷ ಆಗೋದೇ ಸ್ಕಿನ್ ಮೇಲೆ. ಒಬ್ರೊಬ್ರು ನಂಬಿಕೆ ಅದು, ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಎಕ್ಸ್ಪೀರಿಯೆನ್ಸ್ ಆಗಿರೋರ್ಗಂತೂ ಹೌದು ನಮಗೂ ಈ ಥರ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಏನೇ ಆಗಲಿ ಎಲ್ರಿಗೂ ನಾಗರ ಹಬ್ಬದ ಹಾರ್ದಿಕ ಶುಭಾಶಯಗಳು.